ಇನ್ನು ಈ ಗ್ರಹಗಳ ಸಂಚಾರದಿಂದ ಏನೆಲ್ಲ ಪ್ರಭಾವಗಳು ದೇಶದ ಮೇಲೆ, ದೇಶದ ಜನರ ಮೇಲೆ ಆಗತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಬರೀ ದೋಷಗಳ ಬಗ್ಗೆನೇ ನಾವು ಮಾತಾಡಿದ್ವಿ. ಅಂದ್ರೆ ಎಲ್ಲಾ ಗ್ರಹಗಳ ಸಂಚಾರವೂ ದೋಷಪೂರಿತವೇ, ಯಾರಿಗೂ ಒಳ್ಳೇದಂತೂ ಆಗ್ತಾ ಇಲ್ಲ ಅಂತ. ಇದೆಲ್ಲವೂ ಕಳಿಯೋದು ಯಾವಾಗ ಹಾಗಾದ್ರೆ ವಿಠಲ್ ಭಟ್ರೆ? ಇದು ಬಹುಮುಖ್ಯವಾಗಿ ಗ್ರಹಗಳ ಚಲನೆ ಆದ ತಕ್ಷಣ ನಾನು ಆಗ್ಲೇ ಹೇಳಿದೆ, ಮೇ 10ನೇ ತಾರೀಕು 11ನೇ ತಾರೀಕಿಂದ ಕುಜ ಇದು ಶನಿ ಬೇರ್ಪಡ್ತಾರೆ. ಬೇರ್ಪಟ್ಟ ತಕ್ಷಣನೇ ಇದು ಒಂದು ತಾತ್ಕಾಲಿಕವಾಗಿ ಒಂದು ಹಂತಕ್ಕಂತೂ ಬಂದ್ಬಿಡುತ್ತೆ. ಕುಜ ಸ್ವಸ್ಥಾನಕ್ಕೆ ಬಂದ್ಬಿಡ್ತಾನೆ. ಸೊ ಅದರಿಂದಾಗಿ ಒಂದು ಮೋರ್ ದೆನ್ 60% ಸ್ವಲ್ಪ ಪಾಸಿಟಿವಿಟಿನ ನಾವು ನೋಡಬಹುದು. ಇನ್ನು ಒಂದೇ ತಿಂಗಳು ಮೇ ಒಂದು ಕಳೆದು ಬಿಟ್ರೆ ಜೂನ್ 1ನೇ ತಾರೀಕಿಗೆ ಕರ್ಕ ರಾಶಿಗೆ ಗುರು ಬಂದ್ಬಿಡ್ತಾನೆ. ಸೊ ಸ್ವಸ್ಥಾನ ಅಲ್ಲ, ಅದು ಪರಮೋಚ್ಚ ಸ್ಥಿತಿ ಗುರು ಅದು. ಸೊ ಪರಮೋಚ್ಚ ಸ್ಥಿತಿಯ ಗುರು ಅಂತಂದ್ರೆ ದೋಷಾನ್ ಲಕ್ಷಾನ್ ಪ್ರಹರಂತಿ ಅಂತ, 1,00,000 ದೋಷ ಇದ್ರು ಒಂದು ಗುರು ಪರಿಹಾರ ಮಾಡ್ತಾನಂತೆ. ಸೊ ಅದರಿಂದ ಪರಮೋಚ್ಚ ಸ್ಥಿತಿಯಲ್ಲಿ ಗುರು ಇದ್ದಾಗ ಪ್ರಪಂಚಕ್ಕೆಲ್ಲ ಅನುಕೂಲವನ್ನೇ ಮಾಡಿಕೊಡ್ತಾನ ಅವನು. ತುಂಬಾ ಅತ್ಯುತ್ತಮವಾದಂತಹ ಗ್ರಹ ಆಗಿರುತ್ತೆ. ಸೊ ಗುರುವಿನ ಮುಂದುವರ್ತಾ ಇದೆ ಏನಂದ್ರೆ, ಇನ್ನು 1.5 ವರ್ಷದ ನಂತರ ಶನಿ ಮೇಷಕ್ಕೆ ಬರ್ತಾನಲ್ಲ, ಆಗ ಮತ್ತೊಂದು 2.5 ವರ್ಷ ಸಮಸ್ಯೆ ಅನುಭವಿಸಬೇಕಾಗುತ್ತೆ. ಬಟ್ ಈಗ ನೀವು 1 ತಿಂಗಳು ಹೋದ್ರೆ ಕುಜ ಸಪರೇಟ್ ಆಗ್ತಾನೆ, ಇನ್ನು 1-2 ತಿಂಗಳು ಹೋಗ್ತು ಜೂನ್ 1ನೇ ತಾರೀಕಿಂದ ಗುರು ಪರಮೋಚ್ಚ ಸ್ಥಿತಿಗೆ ಬಂದ್ಬಿಡ್ತಾನೆ. ಸೊ ಒಂಥರ ರಿಲೀಫ್ ಪೀರಿಯಡ್ ಆಗುತ್ತೆ. ನಿಧಾನಕ್ಕೆ ಎಲ್ಲ ಗ್ರಹಗಳ ಸಂಚಾರ ಇದರಿಂದ ಆಗಿರೋ ದೋಷ ಒಂದು ಜೂನ್ ನಿಮಗೆ ಕಾಳಸರ್ಪ ಯೋಗವು ನಿಧಾನಕ್ಕೆ ಹೋಗ್ಬೋದು. ಯಾಕಂದ್ರೆ ಸಿಂಹ ದಾಟಿ ಮುಂದೆ ಬರಬೇಕಾಗ್ತದೆ ಬೇರೆ ಗ್ರಹಗಳು, ಅಲ್ಲಿ ತನಕ ಕಾಳಸರ್ಪ ಹಾಗೆ ಇರ್ತದೆ. ಕೇತು ಗ್ರಹ ಸಿಂಹದಲ್ಲಿದ್ದಾನೆ, ಅದನ್ನು ದಾಟಿ ಮುಂದೆ ಬರಬೇಕಾಗ್ತದೆ ಗ್ರಹಗಳು, ಅಲ್ಲಿ ತನಕನೂ ಕಾಳಸರ್ಪ ಹಾಗೆ ಇರ್ತದೆ. ಬಟ್ ಅದನ್ನು ಹೊರತುಪಡಿಸಿದ್ರೆ ಮಂದಮಂಗಳ ಯೋಗ ಅಂತೂ, ಈ ಶನಿ ಕುಜ ಯೋಗ ಅಂತೂ ಪರಿಮೆ ಆಗ್ತದೆ. ಇಲ್ಲಿ ನೀವು ಬಹಳ ಸ್ಪಷ್ಟವಾಗಿ ನಾವು ಹಿಂದೆ ಇದೇ ಚಾನಲ್ ಕೂತಾಗ ಅದನ್ನ ಚರ್ಚೆ ಮಾಡಿದ್ದೀನಿ, ಯುದ್ಧ ಏನಕ್ಕೆ ಸ್ಟಾರ್ಟ್ ಆಯಿತು ಅನ್ನೋದು. ಕುಜ ಗ್ರಹ ಮಕರ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಪಶ್ಚಿಮದ ರಾಶಿಗಳು, ಪಶ್ಚಿಮ ದಿಕ್ಕನ್ನು ತೋರಿಸ್ತಕ್ಕಂಥ ರಾಶಿಗಳು ಮಕರ, ಕುಂಭ ಎಲ್ಲ ಸಹ. ಸೊ ಪಾಶ್ಚಿಮಾತ್ಯ ದೇಶದಲ್ಲಿ ಕುಜ ಪರಮೋಚ್ಚ ಸ್ಥಿತಿಯ ಒಂದು ಪ್ರಭಾವ, ಪಾಶ್ಚಿಮಾತ್ಯ ದೇಶ ಯುದ್ಧಕಾರಕ ಕುಜ ಅವನು. ಸೊ ಅದೇ ರೀತಿಯಲ್ಲಿ ಯುದ್ಧ ಆವಾಗಲಿಂದನೇ ಶುರು ಆಗೋಯ್ತದು. ಮಕರದಲ್ಲಿ ಕುಜ ಬಂದಾಗ ಯುದ್ಧ ಒಳ್ಳೆ ಇದ್ರಲ್ಲಿ ಶುರು ಆಗೋಯ್ತು. ಆ ರಿಟಾಲಿಯೇಷನ್ ಅಂದ್ರೆ ಇರಾನ್ ವಾಪಸ್ ರಿಟಾಲಿಯೇಷನ್, ಬೇರೆಯವ್ರ ಬರೀ ವಾಪಸ್ ಅವರು ಕೂಡ ನಾವು ಇದೀವಿ, ನೀವು ಬದ್ರೆ ಹೊಡೆಸ್ಕೊಳಕ್ ಅಷ್ಟೇ ಅಲ್ಲ, ನಾವು ಹೊಡಿತೀವಿ ಅಂತ ಅವರು ಶುರು ಮಾಡಿದಲ್ಲ, ಅದು ಶುರುವಾಗಿದ್ದು ಮಂದಮಂಗಳ ಯುತಿ. ಆ ಮಂದಮಂಗಳ ಯುತಿ ಸ್ಟ್ರಾಂಗ್ ಆದಾಗ ಏನಾಯ್ತು, ಅವ್ರಿಗೆ ಉಸಿರು ಕಟ್ಟುವ ವಾತಾವರಣ. ಅವ್ರೇನ್ ಮಾಡಿದ್ರು, ಪ್ರಪಂಚದ ಉಸಿರು ಕಟ್ಟಿಸ್ತೀನಿ ನಾನು ಅಂತ ಹೇಳಿ ಗ್ಯಾಸ್ ಇತ್ಯಾದಿಗಳನ್ನು ಹೊಡೆದು ಮಾಡಿದ್ರು. ಸೊ ಇದೆಲ್ಲವೂ ಸಹ ಮಕರ, ಕುಂಭ, ಮೀನ ಈ 3 ರಾಶಿಗಳಲ್ಲಿ ಕುಜ ಸಂಚಾರ ಆಗ್ಬೇಕಾದ್ರೆ ನಾವು ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥದ್ದು. ಇನ್ನು ಮೇಷ ಬಂದಾಗ ಇದು ಸ್ವಲ್ಪ ಶಾಂತ ಆಗ್ತದೆ. ವೃಷಭಕ್ಕೆ ಕುಜ ಹೋಗಿ ಮುಂದೆ ಹೋಗದಂತೂ ಸ್ವಲ್ಪ ಅನುಕೂಲ ಆಗ್ತದೆ. ಯೋಚನೆ ಮಾಡಬೇಕಾಗಿದ್ದು ಕರ್ಕಕ್ಕೆ ಕುಜ ಬಂದಾಗ, ಯಾಕೆಂದ್ರೆ ಹಿಂದಿನ ಬಾರಿ ಕರ್ಕಕ್ಕೆ ಕುಜ ಬಂದಾಗ ಅದು ಪೂರ್ವದ ಒಂದು ಭಾಗ ಆಗಿತ್ತು, ರಾಶಿ ತೋರಿಸ್ತಕ್ಕಂಥ ಭಾಗಗಳು. ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಿತ್ತು ಅವಾಗ. ಹಿಂದೆ ಕರ್ನಾಟಕಕ್ಕೆ ಕುಜ ಬಂದಾಗ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಿತ್ತು. ಸೊ ಅದರಿಂದ ಕರ್ನಾಟಕಕ್ಕೆ ಕುಜ ಬಂದಾಗ ಈ ಬಾರಿ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗುವ ಸಾಧ್ಯತೆಗಳು ಕಡಿಮೆ. ಯಾಕೆಂದ್ರೆ ಅಲ್ಲಿ ಗುರು ಇರ್ತಾನೆ. ಅವನು ಗುರು ನೀಚತ್ವ ದೋಷವನ್ನು ಭಂಗ ಮಾಡ್ತಾನೆ, ನೀಚ ಭಂಗ ಮಾಡ್ತಾನೆ ಕುಜಂದು, ಮಿತ್ರ ಗ್ರಹ ಅದರಿಂದ ಭಂಗ ಮಾಡ್ತಾನೆ. ಸೊ ಅನುಕೂಲ ಆಗ್ತದೆ. ಸೊ ಈ ಬಾರಿ ಆ ಒಂದು ಸಮಸ್ಯೆಗಳು ಇರೋದಿಲ್ಲ. ಸೊ ಒಂದು ಲೆವೆಲ್ಗೆ ನೀವು ಓಕೆ ಎಲ್ಲಿ ತನಕ ಮೇಷರಾಶಿಗೆ ಶನಿ ಪ್ರವೇಶ ಆಗೋದಿಲ್ವೋ ಅಲ್ಲಿ ತನಕ ಒಂದು ಸ್ವಲ್ಪ ಉತ್ತಮ ಸ್ಥಿತಿಯನ್ನು ನೋಡ್ಬೋದು. ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಬೇಕು, 1 ತಿಂಗಳ 1.5 ತಿಂಗಳು ವೆಯ್ಟ್ ಮಾಡಬೇಕು. ದೇವತಾರಾಧನೆ, ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಬೇಕು. ದೇಶಕ್ಕೂ ಒಳ್ಳೇದು. ಯಾಕೆಂದ್ರೆ ನಾವು ಯಾವುದೇ ಹೋಮ ಹವನ ಯಜ್ಞಯಾಗಾದಿಗಳು ಮಾಡಲಿ, ನೀವು ಎಂಡ್ ತನಕ ಪೂಜೆ ನೋಡಿದ್ರೆ, ತಾಳ್ಮೆ ಅಷ್ಟು ಇದ್ಕೊಂಡು ನೋಡಿದ್ರೆ, ಸೊ ಎಂಡಲ್ಲಿ ಹೇಳುವಂಥದ್ದು ಏನು, ಬ್ರಾಹ್ಮಣರೆಲ್ಲ ಪುರೋಹಿತರು ಅಂದ್ರೆ ದೇಶ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಕಾಲೇ ವರ್ಷದೋ ಪರ್ಜನ್ಯ, ವರ್ಲ್ಡ್ ಸೈನ್ ಟೈಮಿಂಗ್ ಮಳೆ ಆಗಲಿ, ಪೃಥ್ವಿ ಸಸ್ಯಶಾಲಿನಿ, ಎಲ್ಲ ರೀತಿ ಪೃಥ್ವಿ ನಮಗೆ ಮಳೆ ಬೆಳೆ ಎಲ್ಲ ಕರೆಕ್ಟಾಗಿ ಆಗಲಿ, ದೇಶೋಯಂ ಕ್ಷೋಭರಹಿತ, ಸಜ್ಜನಾ ಸಂತು ನಿರ್ಭಯಾ, ಅಪುತ್ರಾ ಪುತ್ರನ ಸಂತು, ಪುತ್ರನ ಸಂತು ಪೌತ್ರ, ಅಧನಾ ಸಧನಾ, ದುಡ್ಡಿಲ್ದವ್ರು ದುಡ್ಡು ಸಿಗದಂಗಾಗ್ಲಿ ಅಂತ ಇದೇ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರೂ ಸಹ. ಸೊ ಅದು ಆಗ್ತದೆ. ಅಂದ್ರೆ ಅದಕ್ಕೋಸ್ಕರ ಪ್ರಾರ್ಥನೆಯಲ್ಲಿ, ಪೂಜೆಯಲ್ಲಿ ಶಕ್ತಿ ಇರತಕ್ಕಂಥದ್ದು. ಯುದ್ಧ ಅಂತೂ ಯಾರಿಗೂ ಬೇಡಾಗಿದೆ ಗುರುಜಿ. ಈಗ ದಿನ ಬೆಳಗಾದ್ರೆ ಮತ್ತೇನಾಗುತ್ತೋ ಅನ್ನೋ ಆತಂಕದಲ್ಲೇ ಜನ ಇದ್ದಾರೆ. ಯಾವುದೋ ದೂರದ ದೇಶದಲ್ಲಿ ಯುದ್ಧ ಆಗತ್ತೆ, ನಮಗೇನು ಅಂತ ಅಂತಿರೋರಿಗೂ ಕೂಡ ಯುದ್ಧದ ಬಿಸಿ ಏನು ಅನ್ನೋದು ತಟ್ಟಿದೆ. ಈಗ ಯುದ್ಧ ಇನ್ನೇನು ನಿಂತೇ ಬಿಡ್ತು, ಇನ್ನೇನು ನಿಂತು ಬಿಡುತ್ತೆ ಅಂತ ಅಂದ್ಕೋತಿರೋವಾಗಲೇ ಮತ್ತೆ ಎಲ್ಲಿ ಶುರುವಾಗುತ್ತಾ ಅಂತ ಕಾಯೋ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಈ ಯುದ್ಧ ನಿಲ್ಲೋ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ ಸದ್ಯದ ಈ ಎಲ್ಲ ಬದಲಾವಣೆಗಳನ್ನ ನೋಡ್ತಾ ಇದ್ರೆ? ನೋಡಿ, ಕುಜಾಶನಿಯರ ಯುತಿ ಇರುವಲ್ಲಿವರೆಗೂ ಯುದ್ಧ ಇದ್ದೇ ಇರ್ತದೆ, ಹೊಗೆ ಆಡ್ತಾ ಇರ್ತದೆ, ಅಂತರ ಯುದ್ಧ. ಇಲ್ಲಿ ಹೊರಭಾಗದಲ್ಲಿ ನಾವು ಯುದ್ಧವನ್ನು ಈಗ ಕಾಣ್ತಾ ಇದ್ದೇವೆ. ಈ ಯುದ್ಧ ನೋಡಿ, ಈಗ ಅಲ್ಲಿ ರಾಜಕೀಯದ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಇದ್ದಾನೆ. ಆ ಸೂರ್ಯನು ಮೀನರಾಶಿಯಿಂದ ಮೇಷರಾಶಿಗೆ ಬಂದವನ್ನು ಬಚಕ್ರವನ್ನು ಅವನು ಪೂರ್ಣಗೊಳಿಸಿ ಮೇಷರಾಶಿಗೆ ಪ್ರವೇಶವನ್ನು ಮಾಡಿದ ಹೇಳುವಾಗ ಆ ಸೂರ್ಯ ಸುಮ್ಮನೆ ಕೊಡುವುದಿಲ್ಲ, ಅವನು ಒಂದು ನಿರ್ಣಯವನ್ನು ತಗೊಳ್ತಾನೆ.
ಈ ಯುದ್ಧದಿಂದ ಜನರಿಗೆ ತೊಂದರೆ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ ಹೇಳುವಂತಹದ್ದು ಅವ್ರಿಗೆ ಗೋಚರ ಆಗುತ್ತೆ. ಹೀಗಾಗಿ ಆ ಗೋಚರ ಆಗುವಲ್ಲಿಯವರೆಗೆ ಯುದ್ಧವೇ. ಆ ಗೋಚರ ಆಗೋದು ಯಾವಾಗ ಅಂದ್ರೆ ನಾಡ್ದು 14ನೇ ತಾರೀಕು, ಅಂದ್ರೆ ಇನ್ನೊಂದು 2-3 ದಿವಸದ ಒಳಗೆ ಇದಕ್ಕೊಂದು ಇತ್ಯರ್ಥ ಸಿಗಬಹುದು ಅಂತ ಕಾಣುತ್ತೆ. ಆಯ್ತಾ, ಆಚೆಗ ಈಚೆಗ ಯುದ್ಧವೇ ಗಟ್ಟಿಯ ಅಥವಾ ಯುದ್ಧದಿಂದ ನಾವು ಹೊರಗೆ ಬರ್ತಾ ಇದ್ದೇವಾ ಹೇಳುವಂತಹದ್ದನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಮೇಷಕ್ಕೆ ಸೂರ್ಯ ಬಂದ ಅಂದ ತಕ್ಷಣದಲ್ಲಿ ಆಯ್ತಾ, ಆಗ ಏನಾಗುತ್ತೆ ಅಂತಂದ್ರೆ ದೂರ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅಥವಾ ಒಂದು ನಿರ್ಣಯ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಈಗೇನು ಒಂದು ಸೂತ್ರಗಳನ್ನು ಕೊಟ್ಟಿರ್ತಾರೆ, ಇಷ್ಟು ನಮಗೆ ಆಗಬೇಕು, ಅದನ್ನು ನೀವು ಒದಗಿಸಿ ಕೊಟ್ರೆ ನಾವು ಯುದ್ಧ ನಿಲ್ಲಿಸ್ತೇವೆ. ಆಯ್ತಾ, ಯುದ್ಧ ನಿಲ್ಲಿಸ್ತಾರೆ ಯಾವಾಗ ಅಂತಂದ್ರೆ ಆ ಕುಜ ಮತ್ತು ಶನಿಯೂ ಸಹಿತವಾಗಿ ಏನು ಇದು ಮಾಡಿದಾರೋ, ಗೃಹ ಯುದ್ಧ ನಡೀತಾ ಇದೆಯೋ ಅದು ಕುಜನ ಮುಂದೆ ಬಂದ್ಬಿಡ್ತಾನೆ. ಶನಿಗಿಂತಲೂ ಮುಂದೆ ಬಂದ ಅಂತ ಆದಾಗ ಆಗ ಯುದ್ಧದ ಪ್ರಭಾವ ಕಡಿಮೆ ಆಗ್ತಾ ಬರ್ತದೆ. ಆಗ ಯುದ್ಧ ಮಾಡ್ತೇನೆ ಇವತ್ತು ಯುದ್ಧ ಮಾಡಿಯೇ ಮಾಡ್ತೇನೆ, ಈ ರೀತಿಯಲ್ಲಿ ಹೆದರಿಕೆ ಬೆದರಿಕೆ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದು 14ನೇ ತಾರೀಕು ಕಳೆಯುವಾಗ ಗೊತ್ತಾಗುತ್ತೆ. ರಾಜಕೀಯದಲ್ಲೂ 14ನೇ ತಾರೀಕಿಗೆ ಗೊತ್ತಾಗುತ್ತೆ. ಅದು ಒಂದು ಗೊಂದಲ ಇದೆ. ಯಾಕಂದ್ರೆ ಸೂರ್ಯನು ಈಗ ಮೀನರಾಶಿಯಲ್ಲಿದ್ದವನು ಮೇಷರಾಶಿಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ರಾಜಕೀಯ ವಲಯದಲ್ಲೂ ಸಹಿತವಾಗಿ ಗೊತ್ತಾಗುತ್ತೆ. ಅದು ಎಲ್ಲಿ? ಕರ್ನಾಟಕದಲ್ಲಿ ಆಗ್ಬಹುದು ಅಥವಾ ತಮಿಳುನಾಡಲ್ಲಿ ಆಗ್ಬಹುದು. ರಾಜಕೀಯದಲ್ಲಿ ಏನಾಯ್ತು ಹೇಳುವಂತಹದ್ದು ಒಂದು ನಿರ್ಣಯಕ್ಕೆ ಬರಬಹುದು. ಒಟ್ಟಾರೆ ಈ ಸಂದರ್ಭ ರಾಜಕೀಯಕ್ಕೂ ಹೌದು, ಮತ್ತೆ ಈ ಜಲಾಂತರ್ಗಾಮಿಯಾಗಿ ಹೋಗುವಂತವರಿಗೂ ಯುದ್ಧವೇ. ಒಟ್ಟಾರೆ ಯುದ್ಧ. ಸೊ ಒಂದು 2-3 ದಿವಸದಲ್ಲಿ ಏನೋ ಒಂದು ಇತ್ಯರ್ಥ ಆಗುವ ಸಾಧ್ಯತೆ ಇದೆ. ಓಕೆ, ಹಾಗಾದ್ರೆ ಅದಕ್ಕೋಸ್ಕರ ಎದುರು ಅದರ ನಿರೀಕ್ಷೆಯಲ್ಲಿ ನಾವು ಇರಬೇಕು. ಎಸ್ ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಗ್ರಹಗಳ ಬದಲಾವಣೆ ವಿಚಾರವಾಗಿ ಒಂದಷ್ಟು ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ನಮಸ್ಕಾರಗಳು. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಎಸ್ ವೀಕ್ಷಕರೇ, ಸದ್ಯಕ್ಕಂತೂ ಎಲ್ಲಿ ನೋಡಿದ್ರು ಬರೀ ಯುದ್ಧದ್ದೇ ಮಾತು. ಯುದ್ಧ ನಿಲ್ಲುತ್ತಾ ಅಥವಾ ಮುಂದುವರೆದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ. ಅದರ ನಡುವೆ ಗ್ರಹಗಳ ಸಂಚಾರ ಅನ್ನೋದು ಎಲ್ಲರಿಗೂ ಕೆಡುಕನ್ನೇ ಉಂಟು ಮಾಡ್ತಾ ಇದೆ. ಜಗತ್ತಿನ ವಿಚಾರ, ದೇಶ, ಜನಸಾಮಾನ್ಯರ ಮೇಲೂ ಕೂಡ ಅದರ ಪ್ರಭಾವ, ಕೆಟ್ಟ ಪರಿಣಾಮ ಇದ್ದೇ ಇದೆ. ಆದರೆ ಇಂಥ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರಬೇಕು. ದೈವ ಬಲ ಇದ್ರೆ ಎಂತಹ ಸಂಕಷ್ಟವನ್ನು ಕೂಡ ಧೈರ್ಯವಾಗಿ ಎದುರಿಸಬಹುದು. ಹಾಗಾಗಿ ದೇವರ ಸ್ಮರಣೆ, ಒಂದಷ್ಟು ತಾಳ್ಮೆಯ ಮೈಗೂಡಿಸ್ಕೊಂಡ್ರೆ ಎಲ್ಲವೂ ಒಳಿತಾಗತ್ತೆ. ಇದು ಜನಸಾಮಾನ್ಯರ ವಿಚಾರಕ್ಕೆ ಮಾತ್ರ ಅಲ್ಲ, ದೇಶ ಮತ್ತು ಜಗತ್ತಿನ ವಿಚಾರಕ್ಕೂ ಕೂಡ ತಾಳ್ಮೆ ಹೊಂದಿದ್ರೆ ಏನೂ ಅನಾಹುತಗಳು ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.